ಕಾಶ್ಮೀರದಲ್ಲಿ 28 ಜನ ಅಮಾಯಕರದೇನು ಕೊಲೆ ಆಯಿತು, ಆ ಹಿಂದೂಗಳ ಮೇಲೆ ಆಗಿರುವಂಥ ಕೊಲೆಯನ್ನು ಆ ಉಗ್ರಗಾಮಿಗಳು ಮಾಡೋದನ್ನು ನಾನು ಉಗ್ರವಾಗಿ ನಮ್ಮ BJP ಮತ್ತು ನಾನು ವೈಯಕ್ತಿಕವಾಗಿ ಅದನ್ನು ಖಂಡನೆ ಮಾಡ್ತೇನೆ. ಭಾರತ ದೇಶ ಸಶಕ್ತ ಒಬ್ಬ ಪ್ರಧಾನಮಂತ್ರಿಯನ್ನು ಹೊಂದಿರುವಂಥದ್ದು. ನಮ್ಮ ದೇಶ, ನಾವು ಹಿಂದೂಗಳು ಮನಸ್ಸು ಮಾಡಿದರೆ ಒಂದೇ ಒಂದು ದಿವಸದಲ್ಲಿ 24 ಗಂಟೆಯಲ್ಲಿ ಎಂಟೈರ್ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಇಲ್ಲದಂತೆ ಮಾಡುವಂಥ ಶಕ್ತಿ ನಮ್ಮ ಭಾರತ ದೇಶಕ್ಕಿದೆ. ಅಂಥ ಎಲ್ಲ ಶಕ್ತಿಗಳನ್ನ ಇಟ್ಕೊಂಡ್ರೂ ಸಹಿತ ನಾವು ಯಾವುದೇ ರೀತಿಯಿಂದ ಬೇರೆದವ್ರಿಗೆ ಅನ್ಯಾಯ ಆಗಲಾರ್ದಂತೆ ಅನ್ಯಾಯಗಳನ್ನು ಇಲ್ಲಿವರೆಗೆ ಸಹಿಸ್ಕೊಂಡಿದ್ದರೂ ಸಹಿತ ಕಾಲು ಕೆದರಿ ಜಗಳ ತೆಗೆಯುವಂಥ ಕೆಲಸವನ್ನು ಪಾಕಿಸ್ತಾನಿಗಳ ಸಪೋರ್ಟ್ದಿಂದ ಉಗ್ರಗಾಮಿಗಳು ಮಾಡ್ತಾಯಿದ್ದಾರೆ. ಇದನ್ನು ನಾವು ಭಾಳ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ನಮ್ಮ ಪ್ರಧಾನಿಗಳು ಈಗಾಗಲೇ 7 ಉಗ್ರರ ಮನೆಯನ್ನು ದೋಷ ಮಾಡಿದ್ದಾರೆ. ಆಮೇಲೆ ಅವ್ರು ಈಗಾಗಲೇ ಒಂದು ಭಾಳ ಧೈರ್ಯದಿಂದ 56 ಇಂಚಿ ಎದೆಗಾರಿಕೆಯಿಂದ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಎಲ್ಲೇ ಅಡಿಗೆ ಕೂತರೂ ಸಹಿತ ನಿಮ್ಮನ್ನು ಉಳಿಸಲ್ಲ, ಇದೇ ರೀತಿ ಬಂದರೆ ನಿಮಗೆ ಪಾಕಿಸ್ತಾನಕ್ಕೆ ಉಳಿಗಾಲಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಮಾಡಿದ್ದಾರೆ. ಮತ್ತು ಈಗಾಗಲೇ ಕ್ಯಾಬಿನೆಟ್ದಲ್ಲಿ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ಸಹಿತ ತೆಗೆದುಕೊಂಡು ಅವರಿಗೆ ಎಚ್ಚರಿಕೆ ಗಂಟೆಯನ್ನು ಸಹಿತ ಅವ್ರು ಕೊಟ್ಟಿದ್ದಾರೆ.